ರಾಜ್ಯದಲ್ಲಿ ಕಾವೇರಿ ಕಾಳಗ ಭುಗಿಲೆದ್ದಿರುವಾಗ ರಾಜ್ಯದ ಸಿಎಂ ಕಾವೇರಿ ವಿಚಾರದಲ್ಲಿ ಯಾರಿಗೂ ಆತಂಕ ಬೇಡ, ರೈತ ಹಿತ ಕಾಯೋದಕ್ಕೆ ನಾನು ಮತ್ತು ಸರ್ಕಾರ ಬದ್ಧವಾಗಿದೆ ಅನ್ನೋ ಸಂಚಲನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ 7.5 ಕೋಟಿ ಜನರಿಗೆ ಅನುಮಾನ ಬೇಡವೇ ಬೇಡ, ನಿಸ್ಸಂಶಯವಾಗಿ ನೀವು ನಂಬಬಹುದು, ರಾಜ್ಯದ ಜನರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ, ರೈತರ ಹಿತ ಕಾಯೋದಕ್ಕೆ ನಾನು ಮತ್ತು ಸರ್ಕಾರ ಬದ್ಧವಾಗಿದೆ. ಸರ್ವಪಕ್ಷ ಸಭೆಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅಭಯವನ್ನ ಸೂಚಿಸಿದ್ದಾರೆ. ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಯಿತು. ಆ ಸಭೆಯಲ್ಲಿ ಕಾವೇರಿ ಕುರಿತು ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಲಾಯಿತು. ಈಗಾಗಲೇ CWMA ಕೊಟ್ಟಿರುವಂತಹ ಆದೇಶದ ಪ್ರಕಾರ ಪ್ರತಿನಿತ್ಯವೂ ನಾವು ತಮಿಳುನಾಡಿಗೆ ನೀರನ್ನು ಹರಿಸುವುದಾದರೆ ನಮ್ಮ ದೇಹದ ನೆತ್ತರವನ್ನು ಬೇಕಾದರೆ ನಾವು ಹರಿಸ್ತೀವಿ, ಆದರೆ ಕಾವೇರಿ ನೀರನ್ನು ಕೊಡೋ ವಿಚಾರನೆ ನಮ್ಮ ಮುಂದಿಲ್ಲ. ಇಲ್ಲಿನ ರೈತರ ಆಕ್ರೋಶ, ಇಲ್ಲಿನ ಫ್ಯಾಕ್ಟರಿಗಳ ಆಕ್ರೋಶ ನೋಡಿ. ತಮಿಳುನಾಡು ನೀರು ಕೇಳ್ತಾ ಇರೋದು ಕೃಷಿ, ವಿದ್ಯುತ್ ಮತ್ತು ಕುಡಿಯೋದಕ್ಕೆ. ಈ 3 ವಿಚಾರಕ್ಕೂ ಕರ್ನಾಟಕಕ್ಕೆ ನೀರು ಅತ್ಯಗತ್ಯ. ನಮ್ಮಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರಿದ್ದು ನಾವು ಕೊಡೋದಿಲ್ಲ ಅನ್ನೋ ವಾದ ನಮ್ಮಲ್ಲಿಲ್ಲ. ನೀರಿದ್ದ ಕಾಲಘಟ್ಟದಲ್ಲೆಲ್ಲ ನಾವು ಸಂಪೂರ್ಣ ಸಮ್ಮತಿಯೊಂದಿಗೆ ನೀರನ್ನು ಕೊಡ್ತಾ ಇದ್ವಿ. ಈಗ ನಿರೀಕ್ಷಿತ ಮಟ್ಟದಲ್ಲಿ ನೀರಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬಂದಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಸಂಗ್ರಹ ಇಲ್ಲ, ಹಾಗಾಗಿ ನಾವು ನೀರು ಕೊಡೋದಿಲ್ಲ. ಇದು ರೈತರ ವಾದ. ನೋಡಿ, ಮೈಸೂರು ಜಿಲ್ಲೆ ಬೂದಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಇಟ್ಟಿಗೆಗೂಡು ಕುಸಿದು 3 ದುರ್ಮರಣಕ್ಕೀಡಾಗಿದ್ದಾರೆ. ನಿಜಕ್ಕೂ ಕೂಡ ಆಘಾತಕಾರಿಯಾದಂತಹ ಸುದ್ದಿ ಇದು. ಮೈಸೂರು ಜಿಲ್ಲೆಯ ಬೂದಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಜೇಶ್ 32 ವರ್ಷ, ನಾಗರಾಜ್ 35 ವರ್ಷ, ನಾಗರಾಜ್ 35, ನಾರಾಯಣ್ 40 ವರ್ಷ ಮೃತರು ಗೂಡು ತೆಗೆಯುತ್ತಿದ್ದಂತಹ ವೇಳೆ ಏಕಾಏಕಿ ಕುಸಿದು ಬಿದ್ದು 3 ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಟಿ ನರಸೀಪುರ ತಾಲೂಕಿನ ಬೂದಳ್ಳಿ ಗ್ರಾಮದಲ್ಲಿ ಭೀಕರ ದುರ್ಘಟನೆ ಸಂಭವಿಸಿದೆ. ರಾಜೇಶ್ 32 ವರ್ಷ, ನಾಗರಾಜ್ 35 ವರ್ಷ, ನಾರಾಯಣ್ 40 ವರ್ಷ ಸ್ಥಳದಲ್ಲೇ ಸಾವು. ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ, ಸಂಬಂಧಿಕರ ಕಣ್ಣೀರಿನ ನಡುವೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸಹಿಸಿಕೊಳ್ಳಲಾಗದಂತಹ ರೀತಿಯ ಕಣ್ಣೀರು ತರಿಸುವಂತಹ ಸುದ್ದಿ ಇದು. ಪೊಲೀಸ್ ತನಿಖೆ ನಡೀತಾ ಇದೆ. ಸ್ಥಳಕ್ಕೆ ಟಿ ನರಸೀಪುರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಇಟ್ಟಿಗೆಗೂಡು ಕುಸಿದು 3 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಇಟ್ಟಿಗೆ ಕಾಯಿಸುವಾಗ ಅಥವಾ ಇಟ್ಟಿಗೆ ಗೂಡಿನಲ್ಲಿ ಒಂದಷ್ಟು ಹೀಟ್ ಪ್ರಾಸೆಸ್ಗಳು ನಡೀತಾವೆ. ಇಟ್ಟಿಗೆಯನ್ನು ರಣಭೀಕರವಾದ ಬೆಂಕಿಯ ಶಾಖದಲ್ಲಿ ಬೇಯಿಸಲಾಗುತ್ತೆ. ಸ್ವಲ್ಪ ಲೆಕ್ಕಾಚಾರ ತಪ್ಪಿದ್ರೂ ಕೂಡ ಬೃಹತ್ ಗಾತ್ರದ ಹೊಂಡಗಳನ್ನು ತೆಗೆಯಲಾಗಿರುತ್ತೆ. ಕಾರಣ ಇಟ್ಟಿಗೆಯನ್ನು ಭೂಗರ್ಭದಲ್ಲಿ ಒಂದಷ್ಟು ಹೊತ್ತು ಅದನ್ನು ಇಡಬೇಕು. ಈ ತರಹದೆಲ್ಲ ಪ್ರಾಸೆಸ್ಗಳಿದೆ. ಬೇರೆ ಬೇರೆ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ತರಹದ ಕ್ರಿಯೆ ಪ್ರಕ್ರಿಯೆಗಳು ನಡೀತಾವೆ. ಈ ಇಟ್ಟಿಗೆ ಗೂಡಿನಲ್ಲಿ ಯಾವ ತರಹದ ನಿಯಮಗಳನ್ನು ಅನುಸರಿಸಲಾಗ್ತಾ ಇತ್ತು ಎನ್ನುವಂತಹದ್ದು ಇನ್ನು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕು. ಅಪಾಯಕಾರಿ, ಅತ್ಯಂತ ಹಿಂಸಾತ್ಮಕವಾದಂತಹ ಪ್ರಾಸೆಸ್ಗಳು ಯಾವುದೇ ಗುಡಿ ಕೈಗಾರಿಕೆ ಆಗಿರಲಿ ಅಥವಾ ದೊಡ್ಡ ಕೈಗಾರಿಕೆನೇ ಆಗಿರಲಿ ಅಲ್ಲಿ ನಡೀಕೂಡ್ದು ಅನ್ನುವಂಥ ನಿಯಮಗಳಿದ್ದಾವೆ. ಮನುಷ್ಯನ ಜೀವಕ್ಕೆ ಹಾನಿ ಆಗೋ ತರಹದ್ದು, ಮನುಷ್ಯನ ಪ್ರಾಣ ಮತ್ತು ಮಾನಕ್ಕೆ ಹರಣ ತರುವಂತಹದ್ದು, ಈ ತರಹದ ಪ್ರಾಸೆಸ್ಗಳು ಇರಕೂಡದು ಅನ್ನುವಂಥ ನಿಯಮಗಳಿದ್ದಾವೆ. ಸೊ ಇವರು ಈ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ರ, ಇವೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು. ಕಾರಣ ಕಾರ್ಮಿಕರು ಏನೋ ಒಂದು ಅಚಾತುರ್ಯದಲ್ಲಿ ನಡೆಯಬಹುದಾದಂತಹ ಅಪಾಯಕಾರಿಯಾದಂತಹ ಸಂಭವನೀಯಗಳು ಅದನ್ನು ತಡೆಯುವಂತಹ ಪ್ರಯತ್ನಗಳಾಗಬೇಕು. ಸೊ ಎಲ್ಲ ಒಂದು ಕಡೆ ಇಲ್ಲಿ ಮಾರಣಾಂತಿಕವಾದಂತಹ ನಿಯಮಗಳಿತ್ತ, ಇಟ್ಟಿಗೆಯನ್ನು ಹೊತ್ಕೊಂಡು ಬರಬೇಕಾದ್ರೆ ಏನಾದರೂ ಅಲ್ಲಿ ಕಾಯಲಾಗ್ತಾ ಇದ್ದ ಅಥವಾ ಬೆಂಕಿ ಇರತಕ್ಕಂಥ ಹೊಂಡಕ್ಕೇನಾದರೂ ಬೀಳಲಾಯ್ತಾ, ಈ ತರಹದ ಅನುಮಾನಗಳು ಕೂಡ ಹುಟ್ಕೊಳ್ಳುತ್ತೆ. ಇಟ್ಟಿಗೆ ಗೂಡು ಕುಸಿದು 3 ದುರ್ಮರಣ. ಇಲ್ಲೆಲ್ಲ ಒಂದು ಕಡೆ ಇಟ್ಟಿಗೆ ಗೂಡು ಕುಸಿದು ಎನ್ನುವಂತಹ ಮಾಹಿತಿ ಇದೆ. ಇನ್ನು ಪೊಲೀಸರ ತನಿಖೆ ಆಗುತ್ತೆ. ಸ್ಥಳದಲ್ಲಿ ಈಗಾಗಲೇ ಮೊಕ್ಕಾಂ ಹೂಡಿದ್ದಾರೆ ಪೊಲೀಸರು. ಹೆಂಗಾಯಿತು, ಏನಾಯಿತು, ಎತ್ತ, ಸೀನ್ ಆಫ್ ಕ್ರೈಮ್, ಸ್ಥಳ ಮಹಜರು ಅನ್ನುವಂತಹ ವಿಚಾರದಲ್ಲಿ ಪೊಲೀಸರು ಎಲ್ಲವನ್ನು ಕೂಡ ಪ್ರಾಥಮಿಕವಾಗಿ ದಾಖಲು ಮಾಡ್ತಾರೆ. ಇಟ್ಟಿಗೆ ಗೂಡು ಕುಸಿದು 3 ದಾರುಣ ಸಾವು ಮೈಸೂರು ಜಿಲ್ಲೆ ಟಿ ನರಸೀಪುರ. ಇನ್ನು ಟಿ ನರಸೀಪುರ ಭಾಗದಲ್ಲಿ ಈ ತರಹದ ಸಣ್ಣ ಸಣ್ಣ ಕೈಗಾರಿಕೆಗಳೆಲ್ಲ ಮಾಡ್ತಿರ್ತಾರೆ ಜನ. ಅಲ್ಲಿನ ಕುಲಕಸ್ಬು, ಇಟ್ಟಿಗೆ ಗೂಡನ್ನು ನಿರ್ಮಿಸೋದು, ಇಟ್ಟಿಗೆಯನ್ನು ತಯಾರಿಕೆ ಮಾಡುವಂತಹದ್ದು. ಈ ಸಂದರ್ಭದಲ್ಲಿ ಅನೇಕ ತರಹದ ಬೆಂಕಿಯ ಅವಶ್ಯಕತೆಗಳಿರ್ತಾವೆ. ಬೆಂಕಿ ಕಾಯಿಸಬೇಕು, ಇಟ್ಟಿಗೆಯನ್ನು ಹೀಟ್ ಮಾಡಬೇಕು,
ಇಂತಹ ಸಂದರ್ಭದಲ್ಲಿ ಏನಾದರೂ ಈ ತರಹದ್ದು ಆಕಸ್ಮಿಕ ಅವಘಡ ಸಂಭವಿಸ್ತಾ ಎನ್ನುವಂಥದ್ರ ಬಗ್ಗೆಯೂ ಕೂಡ ತನಿಖೆಗಳಾಗ್ತಾ ಇದೆ. ಬೂದಳ್ಳಿ ಗ್ರಾಮದ ರಾಜೇಶ್ 32 ವರ್ಷದ ಮೃತ ದುರ್ದೈವಿ, ನಾಗರಾಜು 35 ವರ್ಷ, ನಾರಾಯಣ್ 40 ವರ್ಷದ ಮೃತ ದುರ್ದೈವಿಗಳು. ಇಟ್ಟಿಗೆಗೂಡಲ್ಲಿ ಕೆಲಸ ಮಾಡ್ತಿದ್ದಂತಹ ಮೂವರು ಇಟ್ಟಿಗೆಗೂಡು ತೆಗಿಬೇಕಾದ್ರೆ ಏಕಾಏಕಿ ಕುಸಿದು ಗೂಡು ಅಲ್ಲಿ ಇವರ ಮೇಲೆ ಬಿದ್ದಿರುವಂತಹದ್ದು. ಇಟ್ಟಿಗೆಗೂಡಿನಲ್ಲಿ ಸಿಲುಕಿ ಮೂವರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರ ಕಣ್ಣೀರು. ಸಿದ್ದರಾಜು ಎಂಬುವರಿಗೆ ಸೇರಿದಂಥ ಇಟ್ಟಿಗೆಗೂಡು ಸ್ಥಳಕ್ಕೆ ಟಿ ನರಸೀಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ.